ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಈ ರಾತ್ರಿಯಲ್ಲಿ ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡಿಯಪ್ಪ, ನಾವು ಕೇಳುತ್ತೇವೆ, ಕೇಳಿಕೊಂಡು ಜೀವಿಸುತ್ತೇವೆ. ಅದ ಪ್ರಕಾರ ಸ್ವಾಮಿ ಎಲ್ಲಾ ವಿಷಯಗಳನ್ನು ನಮ್ಮನ್ನು ಸ್ವಾಮಿ ನಡೆಸುವ ನಿಲ್ಲಿಸುವ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ಯೆಶಾಯನ ಬರೆದ ಯೆಶಾಯನ ಪ್ರವಾದನೆ ಗ್ರಂಥ, ಅದರಲ್ಲಿ 61ನೇ ಅಧ್ಯಾಯ ಮೊದಲನೇ ವಚನವನ್ನು ಧ್ಯಾನ ಮಾಡೋಣ. ಒಂದೆರಡು ವಾಕ್ಯವನ್ನು ಸಂಕ್ಷಿಪ್ತವಾಗಿ ತೆಗೆದುಕೊಳ್ಳೋಣ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು. ಹಾಲೆಲೂಯಾ. ದೇವರು ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು. ಹಾಲೆಲೂಯಾ. ಆಗ ಚಿಯೋನಿಗೆ ರಕ್ಷಣೆಯ ವಾಗ್ದಾನಗಳು. ದೇವರು ಯೆಶಾಯನ ಪತ್ರಿಕೆಯಲ್ಲಿ ನೋಡುವಾಗ ದೇವರು ಹೇಳ್ತಾರೆ, ಚಿಯೋನಿಗೆ ರಕ್ಷಣೆ ಮಾಡಬೇಕು ಎಂಬ ಒಂದು ವಾಗ್ದಾನ ಮಾಡಿದ್ದೀನಿ. ಅದನ್ನ ನೆರವೇರಿಸಕ್ಕೋಸ್ಕರ ನನ್ನ ಭಕ್ತನಿಗೆ ಇದು ಸಾರುವುದಕ್ಕೆ ನಾನು ಕಳಿಸಿದ್ದೇನೆ. ಹಾಲೆಲೂಯಾ. ಹಾಗೆ ಇವತ್ತು ನಮಗೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ದೇವರು ನಮಗೂ ಅದನ್ನೇ ವಾಗ್ದಾನ ಮಾಡಿರ್ತಾರೆ. ಯಾವ ರೀತಿ ಅಂದರೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲೂ ಹೇಳಲ್ಪಟ್ಟಿದೆ, ನೀವು ಹೋಗಿ ಲೋಕವನ್ನ ಶುಭವರ್ತಮಾನ ಸಾರಿರಿ, ಅಂದ್ರೆ ಸುವಾರ್ತೆ ಸಾರಿರಿ. ಈಗ ನೀವು ಮಾತ್ರ ಅಲ್ಲ, ಎಲ್ಲಾ ಜನಗಳು ಇದನ್ನ ತಿಳಿದುಕೊಳ್ಳಿ. ಹಾಲೆಲೂಯಾ. ಹಾಗಾಗಿ ನಾವು ಮಾತ್ರ ಈಗ ಸುವಾರ್ತೆ ಸಾರುವುದು ನಮ್ಮ ಕೆಲಸ. ಯೇಸು ಸ್ವಾಮಿನ ಒಂದು ಪರಿಚಯ ಮಾಡಿಕೊಡುವುದು ನಮ್ಮ ಕೆಲಸ ಅಷ್ಟೇ. ಬಾಕಿ ಕೆಲಸ ನಮ್ಮದೇನು ಇಲ್ಲ, ಅಲ್ಲಿ ನಮ್ಮ ಪಾತ್ರನೇ ಇಲ್ಲ. ನಾವು ಹೋಗಿ ಒಂದೆರಡು ಮಾತುಗಳನ್ನ ಪ್ರಾರ್ಥನೆ ಮುಖಾಂತರ ಪ್ರಾರ್ಥನೆ ಮಾಡಿ ಹೋಗಬೇಕು. ಹಾಗೆ ನಾವು ಹೋಗಬಾರ್ದು. ಕೆಲವರು ಹೋಗುವಾಗ ಅಲ್ಲಿ ಸೈತಾನನ ಅವ್ರ ಮುಖಾಂತರ ಕಾರ್ಯ ಮಾಡುವಂತ ಸನ್ನಿವೇಶನೂ ಬರ್ಬೋದು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ದೇವರೇ, ಯಾಕೆ ವಿಷಯ ಅಂತಂದ್ರೆ ಎಲ್ಲ ವಿಷಯದಲ್ಲೂ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೇವೆ. ಹಾಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಹೋಗಬೇಕು. ಫಸ್ಟು ನಮ್ಮ ಒಂದು ಟೆಸ್ಟ್ ಮನಿ, ದೇವರು ನಮಗೆ ನಮ್ಮ ಬಾಳಿನಲ್ಲಿ ಏನು ಉಪಕಾರಗಳನ್ನು, ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಇವೆಲ್ಲ ಮಾಡಿರ್ತಾರಲ್ಲ, ಅದನ್ನು ನಾವು ಅವರಿಗೆ ಹೇಳಬೇಕು. ಅವಾಗ ಅವರು ಅದನ್ನ ಕೇಳ್ತಾ ಇದು ಹೇಗೆ ಆಯ್ತು ಅಂದರೆ ನಮಗೆ ಯೇಸು ಸ್ವಾಮಿ ಸಹಾಯ ಮಾಡಿದರು. ಹಾಲೆಲೂಯಾ. ಈ ರೀತಿಯಾಗಿ ನಾವು ಅವರಿಗೆ ತಿಳಿಸ್ತಾ ಬರಬೇಕು. ಆವಾಗ ಎಷ್ಟೋ ಜನ ನಂಬಿಕೊಂಡು ಯೇಸು ಸ್ವಾಮಿನ ಆರಾಧನೆ ಮಾಡುತ್ತಾರೆ, ಯೇಸು ಸ್ವಾಮಿನ ಹಿಂಬಾಲಿಸ್ತಾರೆ, ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯ ಸೇರ್ತಾರೆ. ಹಾಲೆಲೂಯಾ. ಹಾಗೆ ಈ ವಾಕ್ಯದಲ್ಲಿ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ದೇವರಾತ್ಮನು, ಪರಿಶುದ್ಧಾತ್ಮನು ನಮ್ಮ ಒಳಗೆ ಇರುವಾಗ ನಾವು ಏನ್ ಮಾಡಬೇಕು? ಶುಭ ವರ್ತಮಾನ ಸಾರುವುದಕ್ಕೆ, ಈ ಪ್ರಸಂಗದ ಮುಖಾಂತರ ತಿಳಿಸುವುದಕ್ಕೆ ಇವೆಲ್ಲ ನಾವು ಬದ್ಧರಾಗಿರಬೇಕು, ಸಿದ್ಧರಾಗಿ. ಇದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಈಗ ನಮಗೊಂದು ಗೊತ್ತಿದೆಯಲ್ಲ, ಈಗ ಒಬ್ಬರಿಗೆ ಒಂದು ಎಜುಕೇಶನ್, ಒಬ್ಬ ಟೀಚರು, ಮಾಸ್ಟರ್, ಒಂದು ಪ್ರೊಫೆಸರ್ ಆಗಿರ್ಲಿ, ಎಲ್ಲ ಚೆನ್ನಾಗಿ ಓದಿ ಅವ್ರಿಗೆ ಆ ವಿದ್ಯಾಭ್ಯಾಸ ಅವರಲ್ಲಿ ಇರ್ತದೆ. ಅದು ಅನೇಕ ಜನಗಳಿಗೆ ಅದನ್ನ ಹಂಚಬೇಕು. ಅವರು ಬೆಳಿಬೇಕು, ಎಜುಕೇಶನ್ ಮುಂದೆ ಬರಬೇಕು. ಈ ಲೋಕದಲ್ಲಿ ಇವತ್ತು ಇದ್ದು ನಾಳೆ ಅಳಿದು ಹೋಗುವಂತ ಲೋಕದಲ್ಲಿ ಈ ರೀತಿ ಎಜುಕೇಶನ್ ಕೊಡ್ತಾರೆ ಅಂದ ಮೇಲೆ ನಿತ್ಯ ರಾಜ್ಯಕ್ಕೆ ಹೋಗುವಂತ ಎಜುಕೇಶನ್ ಇಲ್ಲಿದೆ. ಹಾಲೆಲೂಯಾ. ಇದನ್ನ ಎಷ್ಟು ಜನ ನಾವು ತಿಳಿಸ್ತಾ ಬರ್ತಾ ಇದ್ದೇವೆ? ನಿಜವಾಗ್ಲೂ ಧನ್ಯರು ಮತ್ತು ಭಾಗ್ಯವಂತರು. ನಾವೊಂದೆರಡು ಜನ, 3 ಜನಕ್ಕೆ ಸಾರಿರ್ಬೋದು. ಇನ್ನು ಸಾರಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾನು ಉಪಯೋಗ ಮಾಡಿಕೊಳ್ಬೇಕು. ಹಾಲೆಲೂಯಾ. ಹಾಗಾಗಿ ಇನ್ನು ಕೆಳಗೆ ಸಾರುವುದಕ್ಕೆ ಬಡವರು ನೋಡಿ, ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡಿಸುವುದಕ್ಕೂ, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಹಾಲೆಲೂಯಾ. ಇದೆಲ್ಲ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ಬಂದಿಯಲ್ಲಿರುವಂತವರಿಗೂ ಶುಭ ವರ್ತಮಾನ ಸಾರಬಹುದು. ನೀವು ನಿಮ್ಗೆ ಯಾರ್ಯಾರಿಗೆ ಶುಭವರ್ತಮಾನ ಸಾರಬೇಕು, ಪ್ರಾರ್ಥನೆ ಒಂದಿಗೆ ಅವರಿಗೆ ಹೋಗಿ ದೇವರ ವಾಕ್ಯವನ್ನ ಸಾರಬೇಕು. ಅವರಿಗೆಲ್ಲ ಬಿಡಿಸಕ್ಕೆ ನಾನು ಸಿದ್ಧನಾಗಿದ್ದೇನೆ, ದೇವರು ಹೇಳ್ತಾರೆ.
ಆ ಸಿದ್ಧರಾಗಿರೋಗೋಸ್ಕರ ನಾವು ಅವರಿಗೆ ಬಿಡಿಸುವಂತ ಒಂದು ದೇವರೇ ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಸಿಕೊಡಬೇಕು. ಹಾಲೆಲೂಯಾ. ನಾವು ತಿಳಿಸಿಕೊಡಿಸುವಂತ ಕೆಲಸಗಳು ಮಾಡಿದ್ರೆ ಪರಲೋಕ ಎಷ್ಟು ಸಂತೋಷ ಪಡ್ತದೆ. ಒಂದು ಆತ್ಮ ನಷ್ಟವಾಗಬಾರ್ದಂತ ದೇವರ ಆಸೆ ಇದೆಯಲ್ಲ, ದೇವರ ಚಿತ್ತ ಇದೆಯಲ್ಲ, ಆ ದೇವರ ಚಿತ್ತವನ್ನ ನಾವು ಯಾಕೆ ತಡೆ ಮಾಡೋಣ? ಇದು ನಮ್ಮ ಮುಖಾಂತರ ನಡಿಬೇಕಾಗಿದೆ. ಇದು ಪ್ರಿಯನಾದ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಧ್ಯಾನ ಮಾಡಿ ನಾವು ಏನ್ ಮಾಡ್ಬೇಕಂದ್ರೆ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ಪರ್ಮಿಷನ್ ಕೊಡ್ತಾರೆ, ಹೋಗಿ ಸಾರಿ. ಅದಕ್ಕೆ ಸ್ವಾಮಿ ಹೇಳಿದ್ದು ಶಿಷ್ಯಂದ್ರಿಗೆ, ಹೋಗಿರಿ, ನೀವು ಲೋಕದ ಕಟ್ಟೆ ಕಡೆವರೆಗೂ ನನ್ನ ಸಾಕ್ಷಿಗಳಾಗಿರಿ, ಶುಭವರ್ತಮಾನ ಸುವಾರ್ತೆಯನ್ನು ಸಾರಿರಿ. ಶುಭವರ್ತಮಾನದ ಸುವಾರ್ತೆ, ಶುಭವರ್ತಮಾನ. ದೇವರು ಈ ಭೂಮಿ ಮೇಲಿದ್ದರು, ಹಾಲೆಲೂಯಾ, ಈಗ ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಎಂತ ಒಳ್ಳೆ ಸಂತೋಷವಾದ ಸಮಾಚಾರ ಸುದ್ದಿ ಇದು, ಹಾಲೆಲೂಯಾ. ಇಂತಹ ಸಮಾಚಾರ ಸುದ್ದಿ ಟಿವಿಗಳಲ್ಲಿ ನೋಡ್ತೇವೆ, 6 ನ್ಯೂಸ್ಗಳಲ್ಲಿ ಏನ್ ಸಮಾಚಾರ? ಅಲ್ಲಿ ಮುಳುಗೋಯ್ತು, ಇಲ್ಲಿ ಮುಳುಗೋಯ್ತು, ಅಲ್ಲಿ ಅಷ್ಟು ಜನಕ್ಕೆ ಹಿಡ್ದಾಕಿದ್ರು. ಇದಾ ಸಮಾಚಾರ? ಇದಲ್ಲ. ಪರಲೋಕ ಹೋಗಲಿಕ್ಕೆ ಸಮಾಚಾರ, ನಿಜವಾದ ಸಮಾಚಾರ ಇದು. ಹಾಲೆಲೂಯಾ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಹಾಲೆಲೂಯಾ. ಇದು ಬಡವರಿಗೆ ನೋಡಿ ಎಷ್ಟು ಚೆನ್ನಾಗಿ ದೇವರು ಹೇಳ್ತಾರೆ. ನೋಡಿ, ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೂ ಅಭಿಷೇಕಿಸಿದನು. ಇವತ್ತು ಅನೇಕ ವಿಶ್ವಾಸಿಗಳಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಯಾರಿಗೆ ಅಭಿಷೇಕ ಮಾಡಿದ್ದಾರೆ? ಸೇವಕರಿಗೆ ಅಭಿಷೇಕ ಮಾಡಿರ್ತಾರೆ. ಹಾಲೆಲೂಯಾ. ಆ ಅಭಿಷೇಕದೊಂದಿಗೆನೆ ಪವಿತ್ರಾತ್ಮನು ಅವರ ಪ್ರಕಾರವೇ ಭಾನುವಾರ ಪ್ರಸಂಗಗಳನ್ನು ಮಾಡುವುದು. ಇದು ಯಾರು ಮನುಷ್ಯನಿಂದ ಸಾಧ್ಯವಿಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಇದು ದೇವರು ನಮ್ಮ ಆತ್ಮಕ್ಕೆ ತಿಳಿಸುವಾಗನೇ ನಾವು ಅದನ್ನ ಪ್ರಕಟ ಮಾಡಲಿಕ್ಕೆ ಸಾಧ್ಯ. ಯಾವುದೋ ಸ್ವಂತದಲ್ಲ. ನಾವಿಲ್ಲಿ ವಾಕ್ಯ ಓದೋ ರೀತಿ ಪ್ರಸಂಗ ಮಾಡುವುದಲ್ಲ. ವಾಕ್ಯ ಪ್ರಾರ್ಥನೆ ಎಲ್ಲರೂ ಬರ್ತದೆ. ಪ್ರಸಂಗ ಮಾಡೋದಿದೆಯಲ್ಲ, ದೇವರ ಆತ್ಮನ ಇಲ್ಲ ಅಂದ್ರೆ ಪ್ರಸಂಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಹಾಲೆಲೂಯಾ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ಸ್ತೋತ್ರ. ಹಾಲೆಲೂಯಾ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆ ಮುಚ್ಚಿ ಮರೆ ಮಾಡು. ತಂದೆ ಮಗ ಪವಿತ್ರ ಆತ್ಮನ ನಾಮದಲ್ಲಿ ಸ್ವಾಮಿ ಅವ್ರನ್ನ ಆಶೀರ್ವದಿಸು, ಬಲಪಡಿಸು, ವಾಕ್ಯದಲ್ಲಿ ತುಂಬಿಸು. ಇಡೀ ಕುಟುಂಬಕ್ಕೆ ಸ್ವಾಮಿ ಆಧಾರಕರ್ತನ ನೀವು ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.